ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀನಪ್ಪ ಅಂತ ಅಂದರೆ ರೈಸ್ ಜೊತೆ ಸಾಂಬಾರು ಮಾಡ್ತಿದ್ದೀನಿ. ತುಂಬ ದಪ್ಪನೂ ಅಲ್ಲ, ತುಂಬ ತೆಳುವೂ ಅಲ್ಲ, ಮೀಡಿಯಮ್ಮು, ಮತ್ತು ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಸೊ ಇದನ್ನು ಯಾವ ರೀತಿಯಪ್ಪ ಮಾಡೋದು ಅಂದರೆ, ಫಸ್ಟ್ ಒಂದು ಕುಕ್ಕರ್ಗೆ 1 ಬೌಲಷ್ಟು ಬೇಳೆ ಮತ್ತು 2 ಟೊಮೊಟೊ ಚಿಕ್ಕದಾಗಿ ಹೆಚ್ಚಿರೋದು, ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ 1 ಟೇಬಲ್ ಸ್ಪೂನಷ್ಟು, 2 ಟೇಬಲ್ ಸ್ಪೂನ್ ಎಷ್ಟಾದರೂ ಹಾಕ್ಕೋಬೋದು. ನಾನಿಲ್ಲಿ 3-4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಜಾಸ್ತಿ ಇದ್ದಷ್ಟು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ ಪುಡಿ ಮತ್ತು 2 ಚಮಚಷ್ಟು ನೀರು ಹಾಕಿ ಒಂದು 4 ವಿಸಿಲ್ ಕುಗ್ಸ್ಕೊತಿದ್ದೀನಿ. ನಾಲ್ಕೈದು ವಿಸಿಲ್ ಆದಮೇಲೆ ಕುಕ್ಕರ್ನ ತೆಗೆದ್ಬಿಟ್ಟು ಮೇಲೆ ಸೀಟಿ ತೆಗೆದ್ಬಿಟ್ಟು ಓಪನ್ ಮಾಡಿ ಬೇಳೆ ಕುದ್ದಿದೆ ಎಲ್ಲ ನೋಡಿಬಿಟ್ಟು ಅದನ್ನು ನೀರು ಸಪ್ರೇಟ್ ಮತ್ತು ಬೇಳೆ ಟೊಮೊಟೊ ಅದೆಲ್ಲ ಸಪ್ರೇಟು ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಆ ಬೇಳೆನೇ ಅದೇ ಕುಕ್ಕರ್ಗೆ ಹಾಕ್ಬಿಟ್ಟು ಅದನ್ನು ಮಸಿಯೋ ಕೋಲು ಬರುತ್ತಲ್ಲ, ಅದನ್ನು ತೊಗೊಂಡು ಫುಲ್ ಎಷ್ಟಾಗುತ್ತೋ ಅಷ್ಟು ಸಾಫ್ಟಾಗಿ ಮಸಿಬೇಕು. ನಿಮಗೆ ಮಸಿಯೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂದರೆ ಮಿಕ್ಸಿಗೆ ಹಾಕ್ಕೋಬೋದು, ಬಟ್ ಆ ಥರ ನಾರ್ಮಲ್ ಟೇಸ್ಟ್ ಬಂದಂಗೆ ಬರೋಲ್ಲ. ಸೊ ನಾನಿಲ್ಲಿ ಮಸ್ತಿದ್ದೀನಿ. ಮಸದ ಆದಮೇಲೆ ಆವಾಗಲೇ ತೆಗೆದಿಕ್ಕಿದ್ವಲ್ಲ ಬೇಳೆ ಕುದಿಸಿದಂಥ ನೀರನ್ನೇ ಅದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ 2 ಮಿಕ್ಸ್ ಮಾಡಿದ ಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ತೆಳುವಾಗಿ ಚೆನ್ನಾಗಾಗಿದೆ ಅಂತ. ಸೊ ತುಂಬ ಹೆವಿ ಊಟ ಮಾಡಿದಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಥರ ಒಂದು ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ಹೆಲ್ತಿಗೂ ಕೂಡ ಒಳ್ಳೆಯದು. ಸೊ ಈ ಸಾಂಬಾರನ್ನ ಇನ್ನೊಂದು ಸತಿ ಬಿಸಿ ಮಾಡಿಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರೋ ಅಂಥದ್ದನ್ನ ಒಗ್ಗರಣೆ ಕೊಟ್ಟರೆ ಮುಗಿತು. ಇಷ್ಟೇ, ತುಂಬ ಈಸಿ ರೆಸಿಪಿ ಆ್ಯಂಡ್ ಕ್ವಿಕ್ ಕೂಡ ಆಗುತ್ತೆ. ಸೊ ಇದೇ ಥರ ಹೊಸ ರೆಸಿಪಿ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.